ಹಲೋ ಕುಟುಂಬದವರೇ, ನಾನು ನಿಮ್ಮ ಮನೆ ಮಗಳು ಪುಷ್ಪ. ಮಂತ್ರಾಲಯಕ್ಕೆ ಹೋಗಿ ನಾನು ಅಲ್ಲಿಂದ ಒಂದು ವಿಡಿಯೋ ಮಾಡಿದ್ದೆ. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ, ಯಾರಿಗೆಲ್ಲ ಫೋಟೋ ಬೇಕು ಅಡ್ರೆಸ್ನ ಕಳಿಸಿ ಅಂತ ಮುಂಚೆನೆ ಹೇಳಿದ್ದೆ. ಹಾಗೆ ನಾನು ಮಂತ್ರಾಲಯದಿಂದ ಬಂದಮೇಲೆ ಆ ವಿಡಿಯೋನ ಎಡಿಟಿಂಗ್ ಮಾಡಿ ನಾನು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿದ್ಮೇಲೆ ನನಗೆ ಅಪ್ಲೋಡ್ ಮಾಡಿದ್ದು ನಾನು 6 ಗಂಟೆ ಮಾಡಿದ ತಕ್ಷಣ 7ರಿಂದ 7:30 ಒಳಗಡೆ ನನಗೆ 1,000 ಅಡ್ರೆಸ್ ಬಂದಿತ್ತು. ಸೊ ಮಾರನೇ ದಿನ ನೋಡಿದಾಗ 2,000 ಅಡ್ರೆಸ್ ಆಗಿತ್ತು. ಆದ್ರೆ ನಾನು ಕ್ಲಿಯರ್ ಆಗಿ ಹೇಳಿದ್ದೆ, ಇಲ್ಲಿ ನಾನು ತಗೊಂಡ್ ಬಂದಿರೋದು 500 ಫೋಟೋ ಅಂತ. ಸೊ 500 ಫೋಟೋದು ನಾನು ಅಡ್ರೆಸ್ ತಗೊಂಡಿದ್ದೀನಿ. ಅಡ್ರೆಸ್ ತಗೊಂಡು ನಾನು ಯಾರ್ಯಾರಿಗೆಲ್ಲ ಓಕೆ ಅಂತ ಕಳಿಸಿದ್ದೀನಿ ಅಷ್ಟು ಜನಕ್ಕೂ ನಾನು ಫೋಟೋ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಫೋಟೋಗಳು ನೋಡಿ, ಈ ತರ ಒಂದು ರಾಘವೇಂದ್ರ ಸ್ವಾಮಿ ಫೋಟೋ ತಗೊಂಡ್ಬಂದಿದ್ದೀನಿ. ಸೊ ಇದನ್ನ ಬಂದು ಮಂತ್ರಾಕ್ಷತೆನೂ ಕೂಡ ಇದ್ರ ಜೊತೆ ಹಾಕಿ ನಾನು ನೀಟಾಗಿ ಒಂದು ಪ್ಯಾಕಿಂಗ್ ಮಾಡಿ ಫ್ರೀ ಕೊರಿಯರ್ ಕೂಡ ನಾನು ಮಾಡ್ತಾ ಇದ್ದೀನಿ. ಸೊ ಕೊರಿಯರ್ ಮಾಡೋದ್ರಿಂದ ನೀವು ಬಂದು ಅಲ್ಲಿ ಫೋಟೋ ತಗೋಬೇಕಾದ್ರೆ ಯಾವುದೇ ತರ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಫೋಟೋ ಕೂಡ ಉಚಿತ, ಕೊರಿಯರ್ ಕೂಡ ಉಚಿತ. ಸೊ ಕೊರಿಯರ್ ಅವ್ರು ಬಂದಾಗ ನಿಮ್ಗೆ ಕಾಲ್ ಮಾಡ್ತಾರೆ, ಮೇಡಮ್ ನಿಮ್ಗೊಂದು ಕೊರಿಯರ್ ಬಂದಿದೆ ಅಂತ. ಸೊ ನೀವು ಅದನ್ನ ಫ್ರೀಯಾಗಿ ಹಾಗೆ ಇಸ್ಕೊಳ್ಳಿ, ಯಾವುದೇ ತರ ಕೊರಿಯರ್ ಅವ್ರಿಗೂ ದುಡ್ಡು ಕೊಡೋದಕ್ಕೆ ಹೋಗ್ಬೇಡಿ. ಆಲ್ರೆಡಿ ನಾನು ಇಲ್ಲೆಲ್ಲ ಪೇ ಮಾಡಿ ನಾನು ನಿಮ್ಗೆ ಕೊರಿಯರ್ ಕಳಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ಸೊ ತುಂಬಾ ಜನ ಮೇಡಮ್ ನಮಗೂ ಬೇಕು ಅಂತ ಹೇಳ್ತಾ ಇದಾರೆ. ಸೊ ದಯವಿಟ್ಟು ಕ್ಷಮಿಸಿ, ನನಗೆ ಎಷ್ಟು ಜನದ ಕೈಲಿ ಕೊಡೋದಕ್ಕೆ ಸಾಧ್ಯವಾಯಿತು ಫೋಟೋ ಅಷ್ಟು ಜನಕ್ಕೆ ನಾನು ಇಲ್ಲಿ ಕೊರಿಯರ್ ಮಾಡ್ತಾ ಇದ್ದೀನಿ. ಸೊ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನೆಗೆ ಬಂದಿದ ತಕ್ಷಣ ನೀವು ಮಾಡ್ಬೇಕಾಗಿದ್ದ ಕೆಲಸ ಇಷ್ಟೇ. ಸ್ವಲ್ಪ ಗಂಜಲ ತಗೊಂಡು ಫೋಟೋನ ಸ್ವಚ್ಛ ಮಾಡಿ ಬರೀ ಗಂಧ ಇಡಿ, ಅರಿಶಿನ ಕುಂಕುಮ ಇಡಬಾರ್ದು. ರಾಘವೇಂದ್ರ ಸ್ವಾಮಿಗಳಿಗೆ ಬರೀ ಗಂಧನ ಹಣೆಗೆ, ಕಾಲಿಗೆ, ಕೈಗೆ, ಕಾಲಿಗೆಲ್ಲ ಲೇಪಿತ ಮಾಡಿ ನೀವು ಒಂದು ಅರಿಶಿನದ ಬಟ್ಟೆ ತಗೊಂಡು, ಅರಿಶಿನದ ಬಟ್ಟೆಲಿ 21 ರೂಪಾಯಿ ಕಾಯಿನು, ಅರಿಶಿನ ಕುಂಕುಮ ಹಾಕಿ ಬಟ್ಟೆಗೆ, ಮತ್ತೆ ಒಂದು ತುಳಸಿದೆಲ್ಲ ಇಟ್ಟು ನಿಮ್ಮ ಒಂದು ಪ್ರಾರ್ಥನೆನ ಗಟ್ಟಿಯಾಗಿ ಬೇಡ್ಕೊಳ್ಳಿ. ಸ್ವಾಮಿಗಳ ಹತ್ರ ಬೇಡ್ಕೊಂಡು ಈ ಒಂದು ಅರಕೆನ ಫಲಿಸಿ ಅಂತ ಕೇಳ್ಕೊಂಡು ಆ ಒಂದು ಮುಡುಪನ್ನ ತೆಗೆದು ದೇವ್ರ ಹತ್ರನೇ ಇಟ್ಟು ತುಪ್ಪದ ದೀಪ ಹಚ್ಚಿ ನಿಮ್ಮ ಅರಕೆನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ. ಖಂಡಿತ ನಿಮ್ಗೆ ರಾಘವೇಂದ್ರ ಸ್ವಾಮಿಗಳು ಒಲಿತಾರೆ. ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡೇ ಮಾಡ್ತಾರೆ. ಯಾಕೆ ಅಂತಂದ್ರೆ ರಾಘವೇಂದ್ರ ಸ್ವಾಮಿ ಪವಾಡಗಳನ್ನ ಆಲ್ರೆಡಿ ತುಂಬಾ ಕೇಳಿದ್ದೀರಾ ನೀವುಗಳು ಕೂಡ. ಯಾಕೆ ರಾಘವೇಂದ್ರ ಸ್ವಾಮಿ ಪವಾಡ ನನ್ನ ಜೀವನದಲ್ಲೂ ಆಗಿ ನಾನು ಕೂಡ ಆ ಒಂದು ಅದ್ಭುತವಾದ ಆನಂದನ ಅನುಭವಿಸಿದ್ದೀನಿ. ಹಾಗಾಗಿ ನಾನು ಕೂಡ ನಿಮ್ಮ ಜೊತೆ ಅದನ್ನ ಹೇಳ್ಕೊಂತ ಇರೋದು. ಸೊ ತುಂಬಾ ಜನ ಬಂದು ಕೇಳ್ತಾ ಇದ್ರಿ, ಮೇಡಮ್ ನಮಗೂ ಬೇಕು ರಾಘವೇಂದ್ರ ಸ್ವಾಮಿ ಫೋಟೋ 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 ಅಂತ ತುಂಬಾ ಜನ. ಇವಾಗ್ಲೂ ಕೂಡ ನಂಗೆ ತುಂಬಾ ಜನ ಕಾಲ್ ಮಾಡ್ತಾನೆ ಇದ್ದಾರೆ. ಯಾಕೆಂದ್ರೆ ನಾನು ಎಷ್ಟು ಫೋಟೋ ತಂದಿದ್ದೀನಿ ಅಷ್ಟು ಜನಕ್ಕೆ ಮಾತ್ರ ನಾನು ಫೋಟೋ ಕೊಡೋದಕ್ಕೆ ಸಾಧ್ಯ ಅಲ್ವಾ. ನನಗೇನಾಗ್ಬಿಟ್ಟಿದೆ, ನೈಟು ಬೆಳಿಗ್ಗೆ ಸೊ ಸಿಕ್ಕಾಪಟ್ಟೆ ಕಾಲ್ಸ್ ಬರ್ತಾ ಇದೆ. ಸೊ ಕಾಲ್ಸ್ ಬರ್ತಾ ಇದೆ ಅಂತ ನನಗೆ ಯಾವುದೇ ತರ ಬೇಜಾರಿಲ್ಲ. ಸೊ ಕಾಲ್ಸು ಕೂಡ ನಾನು ಒಬ್ರೊಬ್ರದ್ದು ಅಟೆಂಡ್ ಮಾಡ್ತೀನಿ, ಒಬ್ರೊಬ್ರದ್ದು ಅಟೆಂಡ್ ಮಾಡೋದಕ್ಕೆ ಆಗ್ತಿಲ್ಲ. ಅಟೆಂಡ್ ಮಾಡಿದಾಗ ನನಗೆ ಆ ಫೋಟೋ ಇಲ್ಲ ಅಂತ ಹೇಳೋದು ಒಂದು ಮಾತು ನನಗೆ ಇಷ್ಟ ಆಗ್ತಾ ಇಲ್ಲ. ಯಾಕೆಂದ್ರೆ ನನಗೆ ಫೋಟೋ ಆದಷ್ಟು ನಾನೇ ಫ್ರೀಯಾಗಿ ನನ್ನ ದುಡ್ಡು ಖರ್ಚು ಮಾಡಿಕೊಂಡು ನಾನು ಫೋಟೋಗಳು ತೊಗೊಂಬಂದು ಫೋಟೋಗಳನ್ನ ಕೊರಿಯರ್ ಮಾಡ್ತಾ ಇದ್ದೀನಿ, ಉಚಿತವಾಗಿ ಫೋಟೋಗಳು ಕೊಡ್ತಾ ಇದ್ದೀನಿ. ಮತ್ತೆ ಕಾಲ್ ಮಾಡಿದವ್ರಿಗೆ ನಾನು ಫೋಟೋ ಮುಗ್ದೋಗಿದೆ ಅಂತ ಹೆಂಗೆ ಹೇಳೋದು, ಅದು ಹೇಳೋದಕ್ಕೆ ನನಗೆ ಏನೋ ಒಂಥರ ಸಂಕೋಚ ಅನಿಸುತ್ತೆ. ಹಾಗಾಗಿ ನಾನು ಒಂದಷ್ಟು ಫೋನ್ ಕಾಲ್ ಅಟೆಂಡ್ ಮಾಡ್ತಾ ಇದ್ದೀನಿ, ಒಂದಷ್ಟು ಫೋನ್ ಕಾಲ್ ಅಟೆಂಡೇ ಮಾಡ್ತಾ ಇಲ್ಲ. ಒಂದು ದಿನ ಅಂತೂ ಫೋನ್ ಸ್ವಿಚ್ ಆಫ್ ಅಲ್ಲೇ ಇಟ್ಬಿಟ್ಟಿದ್ದೆ. ಯಾಕೆಂದ್ರೆ ನಾನು ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳಿದ್ದು, ನಾನು ವಿಡಿಯೋ ಹಾಕಿದ ತಕ್ಷಣ ಯಾರು ನಾನು ಕಾಲ್ ಮಾಡಬೇಡಿ, ಆದಷ್ಟು ಬೇಗ ಹೋಗಿ ಆ ಒಂದು ನಾನು ಯಾವುದೋ ಒಂದು ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ನಂಬರು, ಆ ವಾಟ್ಸಪ್ ನಂಬರ್ಗೆ ಅಡ್ರೆಸ್ ಕಳಿಸ್ಕೊಡಿ ಅಂತ. ಆದರೂ ತುಂಬಾ ಜನ ಕಾಲ್ಸ್ ಮಾಡ್ತಾನೆ ಇದ್ರು. ಸೊ ಅವ್ರಿಗೂ ಹೇಳ್ತದೆ ಅಡ್ರೆಸ್ ಕಳಿಸಿ ಅಂತ. ಸೊ ಆದಷ್ಟು ಒಳ್ಳೇದಾಗ್ಲಿ. ನನ್ನ ಕೈಲಿ ಎಷ್ಟು ಸಾಧ್ಯ ಇದೆಯೋ, ರಾಘವೇಂದ್ರ ಸ್ವಾಮಿ ನನ್ನ ಕೈಲಿ ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅಷ್ಟು ಫೋಟೋಗಳನ್ನ ತೊಗೊಂಬಂದು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇದೇ ತರ ನನಗೆ ರಾಘವೇಂದ್ರ ಸ್ವಾಮಿಗಳು ಇನ್ನೂ ಅತಿ ಹೆಚ್ಚಾಗಿ ಶಕ್ತಿ ಕೊಡ್ಲಿ ಅಂತ ಸೊ ನೀವು ಕೂಡ ನನಗೆ ಹಾರೈಸ್ತಾ ಇದ್ದೀರಾ. ಸೊ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸಿಕ್ಕಿದ್ರೆ ಖಂಡಿತ ಬಂದು ನಾನು ಇನ್ನೂ ಅತಿ ಹೆಚ್ಚಾಗಿ ಫೋಟೋಗಳನ್ನ ತೊಗೊಂಬಂದು ಕೊಡ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರನ್ನು ನಿಮ್ಮ ಮನೇಲಿ ಏನೇನು ಕಷ್ಟಗಳಿದೆ ಆ ಕಷ್ಟಗಳೆಲ್ಲ ಕಮ್ಮಿ ಮಾಡಿ ಆಯಸ್ಸು ಆರೋಗ್ಯ ಕೊಟ್ಟು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ತಂದ್ಕೊಡ್ಲಿ, ನಿಮ್ಮ ಜೀವನದಲ್ಲಿ ಅತಿ ಎತ್ತರವಾಗಿ ಬೆಳೀಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ. ಸೊ ಒಳ್ಳೇದಾಗ್ಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.